ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯ ಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಬಿಗತ ಬಿಷಾದ ನಿಷಾದಪತಿ ಸಬಹಿ ಬಡಾಯಿ ಉಚಾಹು ಸುಮಿರಿ ರಾಮ ಮಾಗೆವು ತುರತ್ ತರಕಸ್ ಧನುಷ್ ಸನಾಹು ಬೇಗಹು ಭಾಯಿಹು ಸಜಹು ಸಂಜೋವು ಸುನಿ रजाई कदराई न कोऊ भले ही नाथ सब कह ही सहरशा एक ही एक बड़ावई करशा चले निषाद जोहारी जोहारी सूर सकल रन रूचई रारी सुमीरी राम पद पंकज पनही भाथी बांधी चढ़ाइन्ही धनही अंगरी पहिरी खूंडी सिर धरही फरसा बांस सेल सम करही एक कुशल अति ओडन खांडे कूदही गगन मनहु छिथि छांडे निज निज साज समाज बनाई गुह राउतही जोहारे जाई देखी सुभट सब लायक जाने ಲೈ ಲೈ ನಾಮ ಸಕಲ ಸನ್ಮಾನೆ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಈ ರೀತಿ ಶ್ರೀರಾಮನಿಗೆ ಪ್ರಾಣಾರ್ಪಣೆ ಮಾಡೋದಕ್ಕೆ ನಿಶ್ಚಯ ಮಾಡಿಕೊಂಡು ನಿಷಾದ ರಾಜ ಏನ್ ಮಾಡ್ತಾನೆ, ವಿಷಾದ ರಹಿತನಾಗ್ತಾನೆ. ಅಂದ್ರೆ ಏನು, ಈಗ ನಾವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ನಾವು ಭಗವಂತನಿಗೆ ಅಂದ್ರೆ ಆ ರಾಮನಿಗೋಸ್ಕರ ನಮ್ಮ ಪ್ರಾಣವನ್ನ ಅರ್ಪಣೆ ಮಾಡೋದಕ್ಕೆ ರೆಡಿಯಾಗಿರ್ಬೇಕು. ಈಗ ಹೋರಾಡೋದಕ್ಕೆ ನಾವು ಸಿದ್ಧವಾಗಿರ್ಬೇಕು ಅಂತ ಎಲ್ಲರನ್ನೂ ಕೂಡ ಹುರಿದುಂಬಿಸಿ ಶ್ರೀರಾಮನನ್ನ ನೆನಪಿಸ್ಕೊಂಡು ಅವನು ಕೂಡಲೇ ಬಿಲ್ಲು, ಬತ್ತಳಿಕೆ, ಕವಚ ಇದನ್ನೆಲ್ಲ ಧರಿಸ್ಕೊಳ್ತಾನೆ. ಮತ್ತು ಅವನು ಹೇಳ್ತಾನೆ, ಸೋದರರೇ ಬೇಗ ಮಾಡಿ ಎಲ್ಲ ಯುದ್ಧ ಸಾಮಗ್ರಿಗಳನ್ನು ಕೂಡ ಸಜ್ಜುಗೊಳಿಸಿ, ನನ್ನ ಆಜ್ಞೆಯನ್ನ ಕೇಳಿ ಯಾರು ಹೆದರ್ಕೋಬೇಡಿ, ಎಲ್ಲರೂ ಸಂತೋಷದಿಂದ ಹಾಗೆ ಆಗಲಿ ಅಂತ ಹೇಳ್ತಾರೆ. ಅಂದರೆ ಯುದ್ಧ ಅಂದಿದ ತಕ್ಷಣ ನೀವು ಹೆದರ್ಕೊಳಕ್ ಹೋಗ್ಬೇಡಿ, ನಾವು ಧೈರ್ಯವಾಗಿ ಆ ರಾಮನ ಕೆಲಸಕ್ಕೋಸ್ಕರ ಮುಂದಾಗೋಣ ಅಂತಂದ್ಬಿಟ್ಟು ಅವ್ನು ಹೇಳಿದಾಗ ಎಲ್ಲರೂ ಕೂಡ ಹಾಗೆ ಆಗಲಿ ಅಂತ ಹೇಳ್ತಾರೆ. ಪರಸ್ಪರ ಅವರು ಕೂಡ ಹುರಿದುಂಬಿಸ್ಕೊಳ್ತಾರೆ, ಹೌದು ನಾವು ಹೋರಾಡಬೇಕು, ನಾವು ಗೆಲ್ಲಬೇಕು ಅಂತಂದ್ಬಿಟ್ಟು ಒಬ್ರಿಗೊಬ್ರು ಧೈರ್ಯವನ್ನ ಕೊಡ್ತಾ ಇದ್ರು, ಯುದ್ಧ ಮಾಡಬೇಕು ಅಂತ ಹುರಿದುಂಬಿಸ್ತಾ ಇದ್ದಾರೆ. ನಿಷಾದ ರಾಜನಿಗೆ ವಂದನೆ ಮಾಡಿ ಅವರೆಲ್ಲರೂ ಕೂಡ ಯುದ್ಧ ಸನ್ನದ್ಧರಾಗಿ ನದಿ ತೀರಕ್ಕೆ ಹೋಗ್ತಾರೆ. ಅವರೆಲ್ಲರೂ ಮಹಾವೀರರು. ಯುದ್ಧದಲ್ಲಿ ಹೋರಾಡೋದು ಅಂತಂದ್ರೆ ಅವರಿಗೆ ಅತಿ ಉತ್ಸಾಹ. ಅಂದ್ರೆ ಯುದ್ಧ ಮಾಡ್ಲಿಲ್ಲ ಅಂತಂದ್ರೆ ಅವ್ರಿಗೊಂಥರ ಆಗ್ತಾ ಇರತ್ತೆ. ಅಂದ್ರೆ ಹೋರಾಡಬೇಕು, ಕಾದಾಡಬೇಕು ಅಂತ ಅವ್ರು ಕಾಯ್ತಾ ಇರುವಂಥವ್ರು. ಅದಕ್ಕೋಸ್ಕರ ಅವ್ರಿಗೆಲ್ಲ ತುಂಬಾ ಸಂತೋಷ, ಯುದ್ಧ ಮಾಡೋದಕ್ಕೆ ನಮ್ಗೊಂದು ಆಪರ್ಚುನಿಟಿ ಸಿಕ್ತಲ್ಲ ಅಂತಂದ್ಬಿಟ್ಟು. ಆಮೇಲೆ ಅವರು ಸಾಮಾನ್ಯರಲ್ಲ, ಮಹಾವೀರರಾಗಿದ್ರು. ಅವರೆಲ್ಲರೂ ಏನು ಮಾಡಿದ್ರು, ಶ್ರೀರಾಮನ ಪಾದವನ್ನು ನೆನೆಸ್ಕೊಂಡು ಕವಚಗಳನ್ನು ಮತ್ತು ಕುಟೀರಗಳನ್ನು, ಧನಸ್ಸುಗಳನ್ನು ಮತ್ತು ಶಿರಸ್ತ್ರಾಣಗಳನ್ನು ಅಂದರೆ ತಲೆ ಮೇಲೆ ಇಟ್ಕೊಳ್ತಾರಲ್ಲ ಅದು ಎಲ್ಲವನ್ನ ಧರಿಸ್ಕೊಂಡು, ಆಮೇಲೆ ಕೊಡಲಿ, ಭಲ್ಲೆ, ಈಟಿಗಳು ಇದನ್ನೆಲ್ಲ ಸರಿ ಮಾಡ್ಕೊಳ್ತಾರೆ. ಕೆಲವರು ಖಡ್ಗ ಯುದ್ಧದಲ್ಲಿ ಯಾರು ನಿಷ್ಣಾತರಾಗಿದ್ರೋ ಅಂದರೆ ಎಕ್ಸ್ಪರ್ಟ್ಸ್ ಆಗಿದ್ರೋ ಅವರು ನೆಲ ಬಿಟ್ಟು ಮುಗಿಲಿಗೆ ಜಿಗಿತಾ ಇದ್ದಾರೇನೋ ಅನ್ನೋ ಹಾಗೆ ಅವರು ಉತ್ಸಾಹದಿಂದ ಮೆರೀತಾ ಇದ್ರು. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಆಯುಧಗಳನ್ನು ಧರಿಸಿ, ಅಂದರೆ ಕೆಲವೊಂದು ಆಯುಧಗಳನ್ನು ಪ್ರಯೋಗ ಮಾಡೋದ್ರಲ್ಲಿ ಅವರು ಎಕ್ಸ್ಪರ್ಟ್ ಆಗಿರ್ತಾರಲ್ಲ, ಅವರವರ ಆಯುಧಗಳನ್ನು ತಗೊಂಡು ಅವರು ತುಂಬ ಸಂತೋಷವಾಗಿ, ಯಾರಲ್ಲೂ ಕೂಡ ಭಯ ಇಲ್ಲ, ಆಮೇಲೆ ದುಃಖ ಇಲ್ಲ, ಅವರೆಲ್ಲ ತುಂಬ ಸಂತೋಷದಿಂದ ರಾಮನ ಕೆಲಸಕ್ಕೆ ನಾವೆಲ್ಲರೂ ಕೂಡ ಹೋಗಬೇಕು ಅನ್ನೋ ಒಂದು ಉತ್ಸಾಹದಿಂದ ಅವರು ತಮ್ಮ ತಮ್ಮ ಆಯುಧಗಳನ್ನೆಲ್ಲ ಧರಿಸ್ಕೊಳ್ತಾರೆ. ಮತ್ತು ಗುಂಪು ಕಟ್ಕೊಂಡು ನಿಷಾದ ರಾಜನಿಗೆ ಬಂದು ವಂದನೆಯನ್ನ ಮಾಡ್ಕೊಳ್ತಾರೆ. ಮತ್ತು ಆ ಸಭಾಸದರೆಲ್ಲರೂ ಕೂಡ ಸಮರಪಟುಗಳು ಅಂತ ತಿಳ್ಕೊಂಡು, ಅಂದರೆ ಏನು ಯುದ್ಧ ಮಾಡೋದ್ರಲ್ಲಿ ಅವರೆಲ್ಲ ಎಕ್ಸ್ಪರ್ಟ್ಸ್ ಅಂತ ತಿಳ್ಕೊಂಡು ಗುಹ ಏನು ಮಾಡ್ತಾನೆ, ಅವರೆಲ್ಲರ ಹೆಸರುಗಳನ್ನು ಕೂಗಿ ಅವರನ್ನು ಸನ್ಮಾನ ಮಾಡ್ತಾನೆ, ಅಂದರೆ ಗೌರವ ಕೊಡ್ತಾನೆ. ನೋಡಿ, ಇವಾಗ ಯಾರು ರಾಜನಾಗಿರ್ತಾನೋ ಅವನು ಈ ಥರ ಯಾರಾದರೂ ಒಂದು ಒಳ್ಳೆ ಕಲೆ ಇರುತ್ತೆ ಅಥವಾ ಅವನಲ್ಲಿ ಆ ಒಂದು ಟ್ಯಾಲೆಂಟ್ ಇರುತ್ತಲ್ಲ, ಅದನ್ನು ಗುರುತಿಸಿ ಅವನ ಹೆಸರು ಕರೆದ್ರೇ ಸಾಕು, ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಈಗ ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ವಾ, ಅವ್ರ ಬಾಯಲ್ಲಿ ನಮ್ಮ ಹೆಸರು ಬಂತು ಅಂತಂದರೆ ನಮ್ಗೆ ಎಷ್ಟು ರೋಮಾಂಚನವಾಗುತ್ತೆ, ಸಂತೋಷ ಆಗುತ್ತಲ್ವಾ. ಅದೇ ರೀತಿಯಲ್ಲಿ ರಾಜ ನನ್ನ ಹೆಸರು ಕರಿತಾ ಇದ್ದಾನಲ್ಲ, ನನಗಿಷ್ಟು ಗೌರವ ಕೊಡ್ತಾ ಇದ್ದಾನಲ್ಲ ಅಂತ ಅವನಿಗೆ ಇನ್ನೂ ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ಅವನೇನು ಮಾಡ್ತಾ ಇದ್ದಾನೆ, ಆ ವೀರರ ಹೆಸರನ್ನು ಕರೆದು ಅವರಿಗೆ ಗೌರವವನ್ನು ಕೊಡ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.